ಮನಸ್ಸು ಮತ್ತೆ ಮಳೆಯ ಬಯಸಿತ್ತು. ಈ ಸಾರಿ ಎಲ್ಲಿ ಎಂಬ ಪ್ರಶ್ನೆಗೆ ಗೂಗಲ್ ತೆರೆದು ಹುಡುಕಿದಾಗ ಸಿಕ್ಕ ಉತ್ತರವೇ ತೀರ್ಥಹಳ್ಳಿ. ಗೂಗಲ್ನಲ್ಲಿ ಕಂಡ ತೀರ್ಥಹಳ್ಳಿಯ ಸುಂದರ ತಾಣಗಳನ್ನು ಪಟ್ಟಿ ಮಾಡಿ ಸಾಗಿದೆ ಈ ಸಾರಿಯ ಸೋಲೋ ಪಯಣ ಸವಿಯಲು ಮಲೆನಾಡ ಹಸಿರು ಸಿರಿಯ ಸೊಬಗನ್ನ. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಕುಪ್ಪಳ್ಳಿಗೆ ನಾನು ಯೂಶ್ವಲ್ ರೂಟಲ್ಲಿ ಹೋಗ್ತಾ ಇಲ್ಲ. ಮ್ಯಾಪಲ್ಲಿ ನೋಡಿದ್ರೆ ಶಿವಮೊಗ್ಗ ಆ ಕಡೆನೇ ತೋರಿಸುತ್ತೆ ರೂಟ್. ಈ ಸಂತೋಷ್ ಗೌಡ ಅಂತ ಇದ್ದಾರೆ ಯೂಟ್ಯೂಬರ್. ಹೋದ ವರ್ಷ ಅವರೊಂದು ರೈಡ್ ಮಾಡಿದರು ಈ ಕುಪ್ಪಳ್ಳಿ ಕಡೆಗೆ. ಆ ರೂಟ್ನ ತಗೋತಾ ಇದ್ದೀನಿ. ಆ ರೂಟ್ ಬಂದು ಬಾಳೆಹೊನ್ನೂರು ಇನ್ನರ್ ರೂಟ್ಸಿಂದ ಹೋಗುತ್ತೆ. ಬಾಳೆಹೊನ್ನೂರು, ರಂಭಾಪುರಿ, ಮೆಲ್ಪಾಲಿಂದ ಕೊಪ್ಪದಿಂದ ಕುಪ್ಪಳ್ಳಿ, ಅಲ್ಲಿಂದ ತೀರ್ಥಹಳ್ಳಿ. ಈ ಪ್ಲ್ಯಾನು ಲಾಸ್ಟ್ ಟೈಮ್ ಕುದುರೆಮುಖ ಹೋದಾಗಲೇ ಆಗಬೇಕಿತ್ತು, ಬಟ್ ಸಮಯದ ಅಭಾವ ಇತ್ತು ನನಗೆ, ಆವಾಗ ಮಾಡಿರಲಿಲ್ಲ. ಅವತ್ತು ಅಪೂರ್ಣವಾಗಿರೋ ರೈಡ್ನ ಇವತ್ತು ಮತ್ತೆ ಮಾಡ್ತಾಯಿದ್ದೀನಿ. ರೋಡ್ ಸರಿ ಇಲ್ಲ ಅಷ್ಟೇ, ಬಟ್ ರೂಟ್ ಮಾತ್ರ ಸಿಕ್ಕಾಪಟ್ಟೆ ಸೀನಿಕ್ ಆಗಿದೆ. ಆಮೇಲೆ ವೆಹಿಕಲ್ಸ್ ಅಷ್ಟು ಜಾಸ್ತಿ ಓಡಾಡಲ್ಲ ಇಲ್ಲಿ, ಕಮ್ಮಿ ವೆಹಿಕಲ್ಸ್. ಈ ಕಡೆ ಮಾತ್ರ ಸಕ್ಕತ್ತಾಗಿದೆ. ಹೋಗಿ ಬರೋಣ, ಏನು ಮಾಡೋಣ, ಹೋಗಿ ಬಂದುಬಿಡೋಣ. ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡ್ತಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಸೂಪರ್ ಆಗಿದೆ ಪ್ಲೇಸ್. ಏನು ಸೂಪರ್ ಪ್ಲೇಸ್ ಗುರು. ಹಸಿರಾಗಿದೆ, ಕಾಡು, ಮಳೆ. ಈ ಥರ ಪ್ಲೇಸಸ್ ನೋಡೋಕ್ಕೆ ಬರ್ಬೇಕು. ಕೆಲವೊಂದ್ಸಲಿ ಪಯಣದ ಮಧ್ಯದಲ್ಲಿ ಸಿಗೋ ಹೊಸ ಜಾಗಗಳು, ಹೊಸ ವ್ಯಕ್ತಿಗಳು ನಾವು ರೀಚ್ ಆಗಬೇಕಾಗಿರೋ ಡೆಸ್ಟಿನೇಷನ್ ಆಗಿಲ್ದೇ ಇರ್ಬೋದು, ಆದರೆ ನಮ್ಮ ಪಯಣಕ್ಕೆ ಹೊಸ ಮೆರಗನ್ನು ನೀಡುತ್ತವೆ. ಲಾಸ್ಟ್ ಟೈಮ್ ಬಂದಿದ್ದೆ ಇಲ್ಲಿ, ಮತ್ತೆ ಬರ್ತಾ ಇದ್ದೀನಿ ಇವಾಗ. ಕಾಫಿ ಕುಡಿಯೋಕ್ಕೆ ಕೆಫೆಗೆಲ್ಲ ಹೋಗೋದು. ಈ ಥರ ಟ್ರಿಪ್ಪಿಗೆ ಬಂದು ಈ ಥರ ಜಾಗದಲ್ಲಿ ಕಾಫಿ ಕುಡಿತಿದ್ರೆ ಏನು ಸ್ವರ್ಗ ಗುರು. ಬೇಲೂರಿಂದ ಬಾಳೆಹೊನ್ನೂರು ಹೋಗೋ ರೂಟಲ್ಲಿ ಒಂದು ಗ್ರಾಮೀಣ ಅಂತ ಪ್ಲೇಸ್ ಇದೆ. ಕಾಫಿ ಸಕ್ಕತ್ತಾಗಿದೆ. ಇಲ್ಲಿಗೆ ಬಂದರೆ ಟ್ರೈ ಮಾಡಿ. ಇಲ್ಲಿಂದ ಮುಂದೆ ಬಾಳೆಹೊನ್ನೂರಿಗೆ ಬರ್ತೀನಮ್ಮ. ಇದು ಮನೆಗಳು ನೋಡಿ ಯಾವ ಥರ ಇದ್ದಾವೆ ಇಲ್ಲಿ. ಸೂಪರ್ ಆಗಿರೋ ಮನೆಗಳು. ನೇಚರು ಅಷ್ಟೇ ಚೆನ್ನಾಗಿದೆ, ಆದರೆ ರೋಡ್ ಸ್ವಲ್ಪ ಸರಿ ಇಲ್ಲ ಅಷ್ಟೇ. ಜಾಸ್ತಿ ಅಲ್ಲ, ಸ್ವಲ್ಪ ಸರಿ ಇಲ್ಲ. ಆಲ್ದೂರು ಈ ಕಡೆ. ಇವಾಗ ಎಲ್ಲ ರೂಟ್ ಮಾಡಿ ಹೊಸ ರೂಟ್ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಈ ರೂಟಿಗೆ ಬನ್ನಿ, ಇಲ್ಲಾಂದರೆ ಬರಬೇಡಿ. ಸ್ಪೀಡಾಗಿ ರೈಡ್ ಮಾಡೋಕ್ಕೆ ಈ ರೂಟ್ ಅಲ್ಲ. ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗೋಕ್ಕೆ ಮಾತ್ರ ಈ ರೂಟು. ಸೊ ಈ ರೂಟು ಮೂಡಿಗೆರೆ ಹೋಗುತ್ತೆ. ಈ ಕಡೆ ಆ ಮೇಲ್ಗಡೆ ರೂಟ್ ತೊಗೊಂಡ್ರೆ ಬಾಳೆಹೊನ್ನೂರಿಗೆ ಹೋಗ್ತೀವಿ. ಈ ಕಡೆ ಹೋದರೆ ಬಾಳೆಹೊನ್ನೂರು, ಅಂದಿ, ಆಲ್ದೂರು, ಬಾಳೆಹೊನ್ನೂರು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಎಲ್ಲ ಇದೆ ರೂಟ್. ಈ ಊರ ಹೆಸರು ಬಸರವಳ್ಳಿ ಅಂತ. ಇಲ್ಲೊಂದು ಚಿಕ್ಕ ಕೆಫೆ ಇದೆ, ಸಕ್ಕತ್ತಾಗಿದೆ ಊರು. ಪ್ಲೇಸ್ ಮಾತ್ರ ಸೂಪರ್ ಗುರು. ನೇಚರಲ್ ಥೆರಪಿ ಅಂತ ಹೇಳ್ತಾರೆ, ಆದರೆ ಅದರೊಂದೇ ಒಂದು ಕಾನ್ಸೆಪ್ಟ್ ಇದೆ. ಈ ಗ್ರೀನ್ ಕಲರ್ ನೋಡಿದಾಗ ನಿಮ್ಗೆ ಅದರ ಫೀಲಿಂಗ್ ಬರುತ್ತೆ. ಕಾಮ್ ಆಗುತ್ತೆ ನಿಮ್ಮ ಮೈಂಡ್. ಭದ್ರಾ ಸ್ಟಾಪ್, ಕಾಫಿ ಸ್ಟಾಪ್, ಮತ್ತೊಂದು ಕಾಫಿ ಬ್ರೇಕ್. ಈ ರೈಡ್ ಹೇಗಾಗಿದೆ ಅಂತಂದು ಹೇಳಿದ್ರೆ, ಎಲ್ಲೆಲ್ಲಿ ಕಾಫಿ ಚೆನ್ನಾಗಿ ಸಿಗುತ್ತೋ ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಕಾಫಿ ಕುಡ್ಕೊಂಡು ಹೋಗ್ತಾರ ಥರ ಇದೆ. ಯಾವಾಗಲೂ ಯೂಟ್ಯೂಬಲ್ಲಿ ಈ ಜಾಗದ ಬಗ್ಗೆ ನೋಡಿ ತಿಳ್ಕೊಂಡಿದ್ದೆ. ಈ ಜಾಗಕ್ಕೆ ಬೈಕ್ ರೈಡ್ ಮಾಡ್ಕೊಂಡು ಹೋಗಿ ಕಾಫಿ ಕುಡಿಯೋ ಕನಸು ಕಂಡಿದ್ದೆ. ಅದು 2ನೇ ಬಾರಿ ಪೂರ್ತಿ ಆಯಿತು. ಮಳೆಯಲ್ಲಿ ಈ ಜಾಗದಲ್ಲಿ ಕಾಫಿ ಸವಿಯೋ ಮಜಾನೇ ಬೇರೆ. ಭದ್ರಾ ಕಾಫಿ ಸ್ಟಾಪಲ್ಲಿ ಒಂದು ಒಳ್ಳೆ ಕಾಫಿ ಮತ್ತು ಬ್ರೆಡ್ ಆಮ್ಲೆಟ್ ತಿಂದೆ. ಇಲ್ಲಿಂದ ನನ್ನ ಪಯಣ ಹೋಗೋದು ಮೆಲ್ಪಾಲ್, ಆಮೇಲೆ ಅಲ್ಲಿಂದ ಕೊಪ್ಪದಿಂದ ಕುಪ್ಪಳ್ಳಿಯಿಂದ ತೀರ್ಥಹಳ್ಳಿ. ಇವತ್ತು ತೀರ್ಥಹಳ್ಳಿ ಸ್ಟೇ ಆಗ್ತೀನಿ. ಇದರಿಂದ ಕೆಳಗಡೆ ಮೆಲ್ಪಾಲ್.
ರಂಭಾಪುರಿಯಿಂದ ಮೆಲ್ಪಾಲ್. ನೋಡೋಣ ಈ ರೂಟ್ ಹೇಗಿರುತ್ತೆ ಅಂತ. ಮಳೆ ಅಂತೂ ಸುರಿತಾನೆ ಇದೆ ಆಗಲಿಂದ. ಹಾಸನಲ್ಲೇ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು. ಇಲ್ಲಿಂದ ಸ್ಟ್ರೇಟ್ ಹೋದರೆ, ಈ ಕಡೆ ಹೋದರೆ ರಂಭಾಪುರಿ. ಪಂಚಪೀಠಗಳಲ್ಲಿ ಒಂದಾದ ಈ ರಂಭಾಪುರಿ ಮಠ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಗೌಡ ಅವರೇ ಈ ರೂಟ್ನ ಹೇಳಿದ್ದಕ್ಕೆ. ಲಾಸ್ಟ್ ಟೈಮ್ ಬಂದಿದ್ದೆ ಬಟ್ ಈ ರೂಟಲ್ಲಿ ಹೋಗಿರಲಿಲ್ಲ ನಾನು. ರೂಟ್ ತುಂಬ ಬರೀ ಎಸ್ಟೇಟ್ಗಳು, ತೋಟಗಳು, ಅಲ್ಲಲ್ಲಿ ಸಕ್ಕತ್ತಾಗಿದೆ. ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ. ಎಸ್ಟೇಟ್ಗಳ ಮಧ್ಯ ಆರಾಮಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು. ನಾನು ಸೈನ್ ಬೋರ್ಡ್ ಹುಡುಕಿ ಅದಕ್ಕೆ ಅಂಟುತ್ತಾ ನೋಡ್ತೀನಿ. ಇಲ್ಲಿ ಮಾಡ್ಬೋದು ಅನಿಸುತ್ತೆ, ನೋಡೋಣ. ಈ ಸೈನ್ ಬೋರ್ಡ್ಗೆ ಕ್ಯಾಮ್ರಾ ಇಟ್ಟರೆ ಸಾಕಾಗಿರುತ್ತೆ. ಸುತ್ತಲೂ ಹಸಿರು ಟೀ ಎಸ್ಟೇಟ್. ಅಚಾನಕ್ಕಾಗಿ ಸುರಿದ ಮಳೆ ವಿಡಿಯೋಗೆ ಕರೆಯದೆ ಬಂದ ಅತಿಥಿಯಾಗಿತ್ತು. ಆ ನಿರ್ಜನ ಪ್ರದೇಶದಲ್ಲಿ ನಾನು, ನನ್ನ ಬೈಕು, ಸೋಲೋ ಪ್ರಯಾಣ ವಿತ್ ಒಂಟಿ ಗಾನ. ಹೀಗಿದೆ ವೆದರ್. ಕ್ಯಾಮ್ರಾ ಶಾಟ್ ಯಾವ ಥರ ಬಂತು ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗೇ ಬಂದಿರುತ್ತೆ ಅಂತ ಅನ್ಕೊತೀರಿ. ಜೋರ್ ಮಳೆಯಲ್ಲಿ ನನ್ನ ಪಯಣ ಹೊರಟಿದ್ದು ಹಿರೇಕೊಡಿಗೆಯಲ್ಲಿ ಜನಿಸಿ ಕಹಕಂಬಳಿಯ ಸವಿದು ಜ್ಞಾನಪೀಠ ಪ್ರಶಸ್ತಿಯ ಪಡೆದು ಕನ್ನಡದ ಮೇರು ಕಬ್ಬಿಗನ ಹೆಜ್ಜೆಯ ಗುರುತುಗಳು ಅಚ್ಚಾಗಿರುವ ಕನ್ನಡ ಪದಗೋಳ್ ಅರಮನೆ ಕುಪ್ಪಳ್ಳಿಯ ಕವಿಮನೆ ಕಡೆಗೆ. ರೋಡ್ಗಳು ಮಾತ್ರ ಸೂಪರ್ ಆಗಿದ್ದಾವೆ. ಅಷ್ಟೇ ಡೇಂಜರ್ ಆಗಿದ್ದಾವೆ. ಇಲ್ಲಿಂದ ರೈಟ್ ತಗೊಂಡ್ರೆ ಕವಿಮನೆ ಕುಪ್ಪಳ್ಳಿ. ಇಲ್ಲಿರೋ ಪ್ರತಿ ಕಲ್ಲು, ಪ್ರತಿ ಎಲೆ, ಪ್ರತಿ ಮರ ಹೇಳೋದು ಒಂದೇ ಹೆಸರು, ಕುವೆಂಪು. ಈ ಕಡೆ ಹೋದರೆ ಕವಿಶೈಲ. ಇದು ಪೂಚಂತೆ ಅವರ, ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ. ಇದು ಕುಪ್ಪಳ್ಳಿ. ಪಚ್ಚ ಹಸಿರಿನ ಕಾಡಿನ ನಡುವೆ, ಮಳೆಯ ಸದ್ದಿನ ನಾದದ ನಡುವೆ, ಸುಗಂಧವ ಬೀರುವ ಮಣ್ಣಿನ ಮಡಿಲಲ್ಲಿ ಕವಿಯ ಬಾಲ್ಯವು ಬೆಳೆದಿತ್ತು. ಆ ಎಲ್ಲಾ ಗುರುತುಗಳು ಇನ್ನು ಜೀವಂತವಾಗಿರುವ ತಾಣವೇ ಕವಿಮನೆ. ಕುವೆಂಪುರವರು ಕನಸು ಕಂಡ ಸ್ಥಳವೇ ಕವಿಶೈಲ. ಒಬ್ಬ ಕವಿ ತನ್ನ ಬದುಕಿನ ಬಹುಪಾಲು ಹುಡುಕಿದ್ದು ಮನುಷ್ಯನೊಳಗಿನ ಪ್ರಕೃತಿಯನ್ನು. ಇಲ್ಲಿ ಈ ಕವಿಶೈಲದಲ್ಲಿ ಕೂತು ಕಂಡದ್ದು ಬಹುಶಃ ನಾವು ನೀವು ಇಂದು ಹುಡುಕಿಕೊಂಡು ಬರುವ ಅದೇ ಮಲೆನಾಡನ್ನು. ಇಂದು ಅದೇ ಕವಿಶೈಲವು ಅವರ ಹಸ್ತಾಕ್ಷರವಾಗಿ ನೆನಪಾಗಿ ಉಳಿದಿದೆ. ಕವಿಶೈಲ ನೋಡ್ಕೊಂಡಿದ್ದಾಯಿತು, ಕುಪ್ಪಳ್ಳಿ ಕೊಂಡಿದ್ದಾಯಿತು. ಇಲ್ಲಿಂದ ತೀರ್ಥಹಳ್ಳಿ ಕಡೆಗೆ, ತೀರ್ಥಹಳ್ಳಿಗೆ ಹೋಗಿ ಇವತ್ತು ಸ್ಟೇ ಮಾಡಿ ನಾಳೆ ಮುಂದಿನ ಪಯಣ. ಜೋರು ಮಳೆ ಬರ್ತಿದೆ, ನನಗೆ ಫೋಟೋ ತೆಗೆ ಹುಚ್ಚು. ಇದು ಕವಿಶೈಲ, ಕವಿಶೈಲಕ್ಕೆ ಹೋಗೋ ದಾರಿ ಇದು. ಕುಪ್ಪಳ್ಳಿ ಟು ತೀರ್ಥಹಳ್ಳಿ ರೋಡು ಮಳೆ ಬಂದು ಒಳ್ಳೆ ಗ್ಲಾಸ್ ಥರ ಹೊಳಿತಾ ಇದೆ ನೋಡಿ. ರೋಡೆಲ್ಲ ಫುಲ್ ಗ್ಲಾಸ್ ಆಗಿದೆ. ಇವಾಗ ಇನ್ನೂ ಸಖತ್ತಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ತೀರ್ಥಹಳ್ಳಿಯ ಆಸುಪಾಸು ನಾ ಕಂಡ ಮನಮೋಹಕ ತಾಣಗಳ ಪರಿಚಯ ಮಾಡಿಸ್ತೀನಿ. ಹಾಗಾದರೆ ಮತ್ತೆ ಭೇಟಿಯಾಗೋಣ.